ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ಮೊದಲಿಗೆ ಮೇಷರಾಶಿ. ಇಂದು ಉತ್ಸಾಹ ಹೆಚ್ಚಾಗಿರುವಂತಹ ದಿನ. ಕೆಲಸದಲ್ಲಿ ಹೊಸ ಆಲೋಚನೆಗಳಿರುತ್ತವೆ. ಆರ್ಥಿಕವಾಗಿ ಉತ್ತಮವಾದಂತಹ ದಿನ. ಸಣ್ಣ ಪ್ರಯಾಣಕ್ಕೆ ಯೋಚನೆ ಮಾಡಿಕೊಳ್ಳಬಹುದು. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ವೃಷಭ ರಾಶಿ. ಸಂಗಾತಿಯಿಂದ ಬೆಂಬಲ ಇದೆ. ವ್ಯವಹಾರದಲ್ಲಿ ಲಾಭದ ಸಾಧ್ಯತೆ. ಮನಸ್ಸಿನಲ್ಲಿ ಒತ್ತಡ ಕಡಿಮೆ ಆಗುತ್ತೆ. ಹಣದ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ. ಮಿಥುನ ರಾಶಿ. ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದರೆ ಯಶಸ್ಸು ಸಿಗುತ್ತದೆ. ಸ್ನೇಹಿತರಿಂದ ಒಳ್ಳೆಯ ಸಲಹೆ. ಪ್ರೀತಿಯ ವಿಷಯದಲ್ಲಿ ಸಣ್ಣ ತಪ್ಪುಗಳನ್ನು ತಪ್ಪಿಸಿ. ಕರ್ಕಾಟಕ ರಾಶಿ. ಕುಟುಂಬದೊಂದಿಗೆ ಸಮಯ ಕಳೆಯಲು ಉತ್ತಮ ದಿನ. ಆರ್ಥಿಕ ಲಾಭಕ್ಕೆ ಅವಕಾಶ ಇದೆ. ಆರೋಗ್ಯದಲ್ಲಿ ಸಣ್ಣ ತೊಂದರೆ ಇದ್ದರೂ ಬೇಗ ಸರಿದು ಹೋಗುತ್ತದೆ. ಸಿಂಹ ರಾಶಿ. ಬುರ್ಜುವಾಗಳು ಕೇಕ್ ತಿನ್ನುತ್ತಿದ್ದರೆ ಜನರು ಬ್ರೆಡ್ ದೊರೆಯದೆ ಹಸಿವಿನಲ್ಲಿರುತ್ತಾರೆ. ಇಂದು ನೀವು ಅನಗತ್ಯ ವೆಚ್ಚಗಳಲ್ಲಿ ತೊಡಗಿಸಿಕೊಂಡ್ರೆ ಅಂತಹದ್ದೇ ಸನ್ನಿವೇಶ ನಿಮಗೆ ಎದುರಾಗುತ್ತದೆ. ಕನ್ಯಾ ರಾಶಿ. ಶಾಂತ ಮತ್ತು ಸ್ಥಿರವಾಗಿರುತ್ತೀರಿ. ಮನಃಶಾಂತಿಗೆ ತೊಂದರೆ ಕೊಡುವುದೇನೂ ಇಲ್ಲ. ಕುಟುಂಬ ಮತ್ತು ಮಿತ್ರರು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತಾರೆ. ಅಡೆತಡೆಗಳನ್ನು ಮೀರಲು ಉತ್ತೇಜಿಸುತ್ತೀರಿ. ತುಲಾರಾಶಿ. ಉಜ್ವಲ ಭವಿಷ್ಯಕ್ಕಾಗಿ ಹಿಂದಿನ ಅನುಭವದಿಂದ ಸಾಕಷ್ಟು ಕಲಿಯುತ್ತೀರಿ. ನೀವು ಹೊಂದಿರುವ ದುಬಾರಿ ವಸ್ತುವಿನ ಕುರಿತು ಕೊಂಚ ಪೋಸೆಸಿವ್ ಆಗಿ ಇರುತ್ತೀರಿ. ವೃಶ್ಚಿಕ ರಾಶಿ. ಆರೋಗ್ಯಕರ ತಿನ್ನುವ ಅಭ್ಯಾಸಗಳು ಮತ್ತು ನಿಯಮಿತ ವ್ಯಾಯಾಮ ಬೆಳೆಸಿಕೊಂಡ್ರೆ ಬೊಜ್ಜಿನಂತಹ ಸಮಸ್ಯೆಗಳನ್ನು ದೂರ ಇಡಬಹುದು. ಅನಿಯಮಿತ ತಿನ್ನುವ ಅಭ್ಯಾಸಗಳು ಅನಾರೋಗ್ಯ ಜೀವನ ಶೈಲಿ ಹಲವು ಬಾರಿ ಸಮಸ್ಯೆಗಳನ್ನು ತರುತ್ತದೆ. ಧನುರಾಶಿ. ಇಂದು ನಿಮ್ಮದೇ ತೀರ್ಪುಗಾರರು ನೀವಾಗಿರುತ್ತೀರಿ. ಪ್ರತಿಫಲನದಿಂದ ನೀವು ನಿಮ್ಮ ಜೀವನದಲ್ಲಿ ಉಂಟಾದ ಹಲವು ಸಮಸ್ಯೆಗಳಿಗೆ ಕಾರಣಗಳನ್ನು ಕಂಡುಕೊಳ್ಳಲು ಪ್ರಯತ್ನ ನಡೆಸುತ್ತೀರಿ. ಮಕರ ರಾಶಿ. ನಿಮಗೆ ನೀವು ವಹಿಸಲಾದ ಕೆಲಸಗಳ ಪ್ರಮಾಣದಿಂದ ಅತ್ಯಂತ ಒತ್ತಡವನ್ನು ಭಾವಿಸುತ್ತೀರಿ. ಸ್ಫೂರ್ತಿಯನ್ನ ಹಾಳು ಮಾಡುವಲ್ಲಿ ಸಾಧ್ಯ ಆಗೋದಿಲ್ಲ. ದಿನದ ನಂತರದಲ್ಲಿ ಅತ್ಯಂತ ಚಟುವಟಿಕೆಯನ್ನು ಅನುಭವಿಸುತ್ತೀರಿ. ಕುಂಭರಾಶಿ. ನೀವು ಎಂದಿನಂತೆ ದಿನಪತ್ರಿಕೆ ಓದಿನಲ್ಲಿ ನಿರತವಾಗಿರುತ್ತೀರಿ. ಈ ಮೂಲಕ ಲೋಕಜ್ಞಾನ ಪಡೆದುಕೊಳ್ಳುತ್ತೀರಿ. ಕೆಲವೊಮ್ಮೆ ಪುಸ್ತಕ ಸಂಗ್ರಹಣೆಯಲ್ಲಿ ತೊಡಗುತ್ತೀರಿ. ಓದಿನಲ್ಲಿ ನಿರಂತರತೆಯನ್ನು ಕಾಯ್ದುಕೊಳ್ಳಿ. ಕೊನೆಯದಾಗಿ ಮೀನರಾಶಿ. ನೀವು ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಗಮನ ನೀಡಬೇಕು. ಗಂಭೀರವಾಗಿ ನೀವು ಮಾಡಬೇಕಾದ ಬದಲಾವಣೆಗಳ ಕುರಿತು ಆಲೋಚಿಸಬೇಕು. ಈ ವಿಷಯದಲ್ಲಿ ನೀವು ನಿಮ್ಮ ಹೃದಯದ ಮಾರ್ಗದರ್ಶನ ಪಡೆದುಕೊಳ್ಳುತ್ತೀರಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.